ಆತ್ಮೀಯರೇ, ತಮಗೆಲ್ರಿಗೂ ನಮಸ್ಕಾರ. ಭೂಮಿ ಮೇಲೆ ಅದೆಷ್ಟೋ ಜನ ಬಟ್ಟೆ ಇಲ್ಲದೆ, ಅನ್ನ ಇಲ್ಲದೆ, ಅನ್ನಕ್ಕಾಗಿ ಅಲೆದಾಡುವವರನ್ನು ಹಾಗೂ ವಾಸಿಸಲಿಕ್ಕೆ ಮನೆ ಇಲ್ಲದೆ ರಸ್ತೆ ಮೇಲೆ ಮಲಗುವವರನ್ನು ನಾವು ನೋಡ್ತಾನೆ ಇರ್ತೀವಿ. ಹಾಗೆ ಅನ್ನಕ್ಕಾಗಿ ಕೈ ಚಾಚುವವರನ್ನು, ವಿಧ ವಿಧವಾಗಿ ದಾನ ಮಾಡುವವರನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ. ಆದರೆ ಜಗತ್ತಿನಲ್ಲಿ ಇಂದು ಹೊಸದಾಗಿ ಒಂದು ಟ್ರೆಂಡನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅದೇನಂತಂದರೆ ಸೆಲ್ಫಿ ದಾನ. ಒಂದಿಷ್ಟು ಆಹಾರ ಪದಾರ್ಥಗಳನ್ನು ನೀಡಿ ಅವರೊಂದಿಗೆ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ಳುವಂಥದ್ದು. ಇದು ದಾನ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯನಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಹಿರಿಯರು ಹೇಳುವಂತೆ ಬಲಗೈಯಿಂದ ಕೊಟ್ಟಿರೋದು ಎಡಗೈಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆದರೆ ನಾವು ಇಂದು ತೋರ್ಪಡಿಕೆಗಾಗಿ ದಾನವನ್ನು ಮಾಡ್ತಾ ಇದ್ದೀವಿ. ಇದು ದಾನ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ದಾನ ಅಂದರೆ ಏನು ಅನ್ನೋದನ್ನು ಒಂದು ಕಥೆಯ ಮುಖಾಂತರ ಕೇಳೋಣ. ಒಂದು ಊರಲ್ಲಿ ಒಂದು ದೊಡ್ಡ ಶ್ರೀಮಂತ ಮನೆತನ ಇರುತ್ತೆ. ಅದು ಗೌಡರ ಮನೆತನ. ಆ ಮನೆತನದಲ್ಲಿ ಹಿರಿಯ ಯಜಮಾನರು, ಕೂಡೋ ಕುಟುಂಬವೆಲ್ಲ ದಾನ ಧರ್ಮದಲ್ಲಿ ಹೆಸರುವಾಸಿಯನ್ನು ಮಾಡಿರುವಂಥದ್ದು. ಇಲ್ಲಿ ಮನೆಯ ಅಜ್ಜಿ ಈ ಮನೆತನವನ್ನು ದಾನ ಧರ್ಮದಿಂದಲೇ ತುಂಬ ಹೆಸರನ್ನು ಮಾಡ್ತಾ ಇರ್ತಾಳೆ. ಹಸಿದು ಬಂದವರಿಗೆ ಅನ್ನ, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡುವಂಥ ಒಂದು ಗುಣವನ್ನು ಹೊಂದಿರುವಂಥ ಅತ್ಯಂತ ಸಂಪ್ರದಾಯಸ್ಥ ಮಹಿಳೆಯಾಗಿರ್ತಾಳೆ. ಇವಳಿಗೆ ಒಂದು ವಿಶೇಷ ಗುಣ ಏನಿರುತ್ತಂದರೆ, ತಾನು ಸೇವಿಸುವ ಆಹಾರದಲ್ಲಿ ಒಂದಿಷ್ಟು ಭಾಗವನ್ನು ತೆಗೆದುಬಿಟ್ಟು ಅನ್ನಕ್ಕಾಗಿ ಮನೆಯ ಮುಂದೆ ಯಾರು ಬರ್ತಾರೋ ಅವರಿಗೆ ಅನ್ನವನ್ನು ದಾನ ಮಾಡ್ತಾ ಇರ್ತಾಳೆ. ಇದು ದಿನನಿತ್ಯ ಮಗ ಗಮನಿಸ್ತಾ ಹೋಗ್ತಾನೆ. ಒಂದು ದಿನ ಕುತೂಹಲ ತಾಳಲಾರದೆ ಅಮ್ಮನನ್ನು ಕೇಳ್ತಾನೆ, ಅಮ್ಮ, ಮನೆಯಲ್ಲಿ ಸಾಕಷ್ಟು ಪದಾರ್ಥಗಳನ್ನು, ಆಹಾರ, ದವಸ ಧಾನ್ಯಗಳ ಎಲ್ಲ ಇದ್ದರೂ ಕೂಡ ನೀನು ಯಾಕೆ ನಿನ್ನ ಒಂದು ತಟ್ಟೆಯಲ್ಲಿರ್ತಕ್ಕಂಥ ಆಹಾರವನ್ನು ದಾನ ಮಾಡ್ತೀಯ? ನಿನಗೆ ಹೊಟ್ಟೆ ತುಂಬುವುದಾದರೂ ಹೇಗೆ? ನೀನು ಹೊಟ್ಟೆ ತುಂಬ ಊಟವನ್ನು ಮಾಡು, ಉಳಿದದ್ದನ್ನು ದಾನವಾಗಿ ಮಾಡು ಅಂತ ಹೇಳ್ತಾನೆ. ಆಗ ಅಜ್ಜಿ ಅಥವಾ ಆ ತಾಯಿ ತುಂಬ ಸೊಗಸಾದ ಉತ್ತರವನ್ನು ಕೊಡ್ತಾಳೆ. ಹೌದು ಮಗು, ಮನೆಯಲ್ಲಿ ಸಾಕಷ್ಟು ಪದಾರ್ಥಗಳಿವೆ, ನನಗೆ ಗೊತ್ತು. ನಮ್ಮ ಮನೆತನ ಅತ್ಯಂತ ದೊಡ್ಡದು, ಯಾವುದರಲ್ಲಿಯೂ ಕೂಡ ಕೊರತೆ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತು. ಈ ಆಹಾರ ಪದಾರ್ಥಗಳು ನನ್ನದಲ್ಲ. ಯಾಕಂದರೆ ನಾನು ನನ್ನ ತಟ್ಟೆಯಲ್ಲಿ ಏನನ್ನು ಸೇವಿಸಲಿಕ್ಕೆ ಹಾಕ್ಕೊಳ್ತೀನೋ ಅಥವಾ ನನ್ನ ಹೊಟ್ಟೆಗೆ ಏಟು ಹಿಡಿಸುತ್ತೋ ಅದರಲ್ಲಿ ಒಂದು ಭಾಗವನ್ನು ತೆಗೆದಿಟ್ಟು ನಾನು ಹಸಿದವರಿಗೆ ನೀಡಿದಾಗ ಮಾತ್ರ ಅಥವಾ ಅವರನ್ನು ಹಸಿವನ್ನು ನೀಗಿಸಿದಾಗ ಮಾತ್ರ ನನಗೆ ತೃಪ್ತಿ ಸಿಗುತ್ತೆ. ಅಂದರೆ ನಾನು ಸೇವಿಸುವ ಆಹಾರದಲ್ಲಿ ಅವರಿಗೆ ತಿನ್ನಿಸಿದಾಗ, ಉಣಿಸಿದಾಗ ಮಾತ್ರ ಅದು ನನ್ನದಾಗುತ್ತೆ. ನನ್ನದ ಬಿಟ್ಟು ಉಳಿದದೆಲ್ಲವೂ ಕೂಡ ನನ್ನದಲ್ಲ ಅನ್ನೋ ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾಳೆ. ಇದರಿಂದ ಮೂಕ ವಿಸ್ಮಿತನಾದ ಮಗ ಸುಮ್ಮನೆ ನಿಂತು ಬಿಡ್ತಾನೆ. ಆದ್ದರಿಂದ ದಾನ ಅಂತಂದರೆ ಈ ತಾಯಿಯ ಹಾಗೆ ಪವಿತ್ರವಾದ, ಪರಿಶುದ್ಧವಾದ ದಾನವಾಗಿರಬೇಕು. ಆದರೆ ನಮ್ಮ ಮನೆಯಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳಿದ್ದರೂ, ನಮ್ಮಲ್ಲಿ ಸಾಕಷ್ಟು ಹಣವಿದ್ದರೂ ಹಸಿದವರಿಗೆ ಅನ್ನವನ್ನು ನೀಡಲಿಕ್ಕೆ ಹಲವಾರು ಬಾರಿ ಯೋಚನೆಯನ್ನು ಮಾಡ್ತಾ ಇರ್ತೀವಿ. ಅಲ್ಲದೆ ಸೆಲ್ಫಿಗಾಗಿ ಅಥವಾ ತೋರ್ಪಡಿಕೆಗಾಗಿ ನಾವು ದಾನವನ್ನು ಮಾಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಶ್ರಮಕ್ಕೆ ಅಥವಾ ನಾವು ದುಡಿಯುವ ಅನ್ನಕ್ಕೆ ಅರ್ಥ ಬರಬೇಕಾದ್ರೆ ಹಸಿದವರಿಗೆ ನಾವು ಸ್ವಲ್ಪ ಅನ್ನವನ್ನು ನೀಡೋದ್ರಿಂದ ಅದು ಪರಿಪೂರ್ಣತೆ ಅನಿಸಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಹೀಗಾಗಿ ಹಸಿದವರಿಗೆ ಅನ್ನವನ್ನು ನೀಡೋದ್ರಿಂದ ನಾವು ಆ ಪರಮಾತ್ಮನ ಕೃಪೆಗೆ ಪಾತ್ರರು ಕೂಡ ಆಗಬಹುದು. ಹೀಗಾಗಿ ನಮ್ಮ ಶ್ರಮಕ್ಕೆ ಹಾಗೂ ನಮ್ಮ ಅನ್ನಕ್ಕೆ ಒಂದು ಅರ್ಥವನ್ನು ಕೊಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ತಮಗೆಲ್ಲರಿಗೂ ನಮಸ್ಕಾರ.